ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರಭು ಶೆಟ್ಟಿ. ಇವತ್ತು ನಾವು ಬಂದಿದ್ದೀವಿ ನಮ್ಮ ಜಾಹ್ನವಿ ಮೇಡಮ್ ಮನೆಯಲ್ಲಿ, ಬಿಗ್ ಬಾಸ್ ಜಾಹ್ನವಿ ಮೇಡಮ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ. ಪೂಜೆಗೆ ಬಂದಿದ್ದೀವಿ. ಈಗ ನಾನು ಬಂದಿದ್ದೀನಿ, ನನ್ನ ಜೊತೆಯಲ್ಲಿ ನ್ಯೂ ಕಿಂಗ್ ಅಕ್ವೇರಿಯಂ ಕಿಶೋರ್ ಅವ್ರ ಜೊತೆಲಿ ಇದ್ದಾರೆ. ರುಚಿ ಮೆಸ್ ಮೈಸೂರು ಮಾಲಿಕ್ ನಮ್ಮ ಕಿಶೋರ್ ಅವರು ಇದ್ದಾರೆ, ಸಂತೋಷ್ ಅವರು ಇದ್ದಾರೆ. 3 ಜನ ಬಂದಿದ್ದೀವಿ. ಈ ಫುಲ್ ಬ್ಲಾಗ್ ನೋಡಿ ಮಜವಾಗಿರುತ್ತೆ. ಏನಂತಾರೆ ಸರ್? ಹೋಗೋಣ ಬನ್ನಿ. ಸತ್ಯನಾರಾಯಣ ಪೂಜೆ ಮತ್ತೆ ನಿಮಗೆ ಗೊತ್ತಿಲ್ಲ, ಮತ್ತೆ ಇನ್ನೇಗೆ ಅದೇ ನಾನು ಕೇಳ್ಬೇಕಲ್ಲ ಏನ್ ಪೂಜೆ ಅಂತ. ಮತ್ತೆ ಏನ್ ಪೂಜೆ ಗೊತ್ತಿಲ್ಲದ ಬಂದ್ಬಿಟ್ರಾ? ಸುಮ್ನೆ ಕರೆದ್ರಲ್ಲ ಮೇಡಮ್, ಕರೆದ್ಮೇಲೆ ಪೂಜೆಗೆ ಬರ್ಲೇಬೇಕಲ್ವಾ. ಸತ್ಯನಾರಾಯಣ ಪೂಜೆ ಅಂದ್ಮೇಲೆ ಹೌದು, ಪ್ರಸಾದ ತಗೊಳ್ಳೇಬೇಕು, ತಿನ್ಲೇಬೇಕು. ಹೋಗೋಣ ಬನ್ನಿ, ಹೋಗೋಣ ಬನ್ನಿ ಹೋಗೋಣ. ಬನ್ನಿ. ಸ್ನೇಹಿತರೆ ನೋಡಿ, ನಮ್ಮ ಯಶಸ್ವಿ ಮೇಡಮ್ ಬಂದಿದ್ದಾರೆ. ಸುಮಾರು ಜನದ ಅಡಿಗೆ ಮಾಡಿಸಿ ಅಂತ ಹೇಳಿ ಸುಸ್ತಾಗಿದ್ದಾರೆ. ಈಗ ಮಾಡೇ ಬಿಡ್ತಾರೆ. ಸತ್ಯನಾರಾಯಣ ಪೂಜೆ ನೋಡ್ಬಿಟ್ಟಿದ್ದಾರೆ, ಅಡಿಗೆ ಮಾಡಿಸೇ ಬಿಡ್ತಾರೆ, ಪ್ರಸಾದ ಕೊಟ್ಟೇ ಬಿಡ್ತಾರೆ. ಚಂದ್ರು ಸರ್, ನೀವು ಒಂದಿನ ನಮ್ಮ ಯೂಟ್ಯೂಬ್ಗೆ ಒಂದಿನ ಅಡುಗೆ ಮಾಡಿಕೊಡ್ಬೇಕು. ಕೇಳೋದು ಹೆಚ್ಚ, ನಾವು ಮಾಡೋದು ಹೆಚ್ಚ. ನಿಮ್ಮ ಪ್ರೀತಿ ಹಿಂಗೆ ಇರಬೇಕು, ನಾವು ಅಡುಗೆ ಮಾಡ್ತಾ ಇರ್ಬೇಕು ಅಷ್ಟೇ. ಖಂಡಿತ 100% ಆಶೀರ್ವಾದ. 3 ಜನ ಸೇರ್ಕೊಂಡು ಡಿಫ್ರೆಂಟ್ ಆಗಿ ಅಡುಗೆ ಮಾಡೋಣ. ಒನ್ ಮೋರ್ ಅನ್ಬಿಡೋದು ಅಷ್ಟೇ, ಚಟಾಪಟ ಅಂತ ಬಿಟ್ಬಿಡೋದು. ಓಕೆ, ಮರ್ಚಿನ ನೋಡಿ ಎಷ್ಟೋ ವರ್ಷಗಳಾಯಿತು. ಅಲ್ಲ, ನಮ್ಮ ಅರ್ಚನ ಅವ್ರು ನೋಡಿ ಎಷ್ಟೋ ವರ್ಷಗಳಾಗೋಯ್ತು. ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಬ್ಯುಸಿ ಆಗಿಬಿಟ್ಟವ್ರೆ. ಈಗ ಸ್ಕೂಲು ಟೀಚರ್ ಆಗಿಬಿಟ್ಟಿದ್ದಾರೆ. ಬಿಸಿ ಪರ್ಸನ್ ಆಗಿಬಿಟ್ಟಿದ್ದಾರೆ. ಈಗ ಸಿದ್ದರಾಮಯ್ಯ ಬೇಕಾದ್ರೆ ನೋಡ್ಬೋದು, ಅವ್ರು ನೋಡೋಕ್ಕಾಗಲ್ಲ. ನಾವು ಅಷ್ಟು ಬ್ಯುಸಿ ಇದ್ದಾರೆ ಅವರು.